ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವು ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಮಾರ್ನಿಂಗು ಶುಕ್ರವಾರ ಪೂಜೆ ಇರೋದ್ರಿಂದ 4:44 ಆಗಿತ್ತು. ಎದ್ದು ಆಚೆ ಬರ್ತಾಯಿದ್ದೀನಿ. ಮಕ್ಕಳು ಮತ್ತು ಅಮ್ಮ ಎಲ್ಲರೂ ಕೆಳಗಡೆ ಮಲ್ಕೊಳ್ತಾರೆ, ನಾವು ಮೇಲ್ಗಡೆ ರೂಮ್ನಲ್ಲಿ ಮಲ್ಕೊಳ್ತೀವಿ. ಎದ್ದು ಆಚೆ ಬರ್ತಾಯಿದ್ದೀನಿ ಇವಾಗ. ಆಚೆ ಬಂದರೆ ಇವತ್ತು ಕರೆಂಟೇ ಇರಲಿಲ್ಲ, ಮಳೆ ಇಲ್ಲ ಏನೂ ಇಲ್ಲ. ಹಾಗಾದರೂ ಕರೆಂಟೇ ಇರಲಿಲ್ಲ ರಾತ್ರಿ. ನಾನು ರಾತ್ರಿ ಮಲ್ಕೊಳ್ಬೇಕಾದ್ರೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೆ. ಮಳೆ ಬರೋದ್ರಿಂದ ರಂಗೋಲಿ ಹಾಕಿದ್ರೂ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿರೋ ರಂಗೋಲಿನೇ ಹಾಕಿದ್ದೆ, ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತಲ್ಲ ಅಂತ ಹೇಳಿ. ಸ್ನಾನ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಕಸ ಗುಡಿಸಿ ಬಂದೆ. ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಅಮ್ಮ ಹೂನೆಲ್ಲ ಕಟ್ಟಿಟ್ಟಿದ್ರು. ನೆನ್ನೆನೇ ಬಿಡಿಸ್ಕೊಂಬಂದು ಪೂಜೆಗೆ, ಶುಕ್ರವಾರದ ಪೂಜೆಗೆ ಮಾರ್ನಿಂಗ್ ಬೆಳಗ್ಗೆನೇ ಮಾಡ್ತೀನಲ್ಲ, ಹಾಗಾಗಿ ಕಟ್ಟಿ ಇಟ್ಟಿರ್ತಾರೆ ಸಂಜೆನೇ. ಬಿಡಿ ಹೂಗಳು ಸ್ವಲ್ಪ ಬೇಕಾಗಿತ್ತು. ಗುಲಾಬಿ ಹೂಗಳು ನಮ್ಮ ಅರಳಿದ್ವು, ಅವನ್ನೇ ಬಿಡಿಸ್ಕೊಂಡು ಬಂದೆ ಗುಲಾಬಿ ಹೂಗಳನ್ನ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಮನೆ ಏನು ಕ್ಲೀನ್ ಮಾಡಿರಲಿಲ್ಲ. ನಾವು ನಾನ್ ವೆಜ್ ಮಾಡಿದ್ರೆ ಹೋಗಲ್ಲ ದೇವ್ರ ಮನೆಗೆ, ಹಾಗಾಗಿ ಗುರುವಾರ ಕ್ಲೀನ್ ಮಾಡಿರಲಿಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿ ದೇವ್ರ ಪ್ರಸಾದ ಮಾಡ್ಕೊಳ್ಳೋಣ ಅಂತೇಳಿ ಹಲಸಿನೆಣ್ಣಿದೆ, ಹಲಸಿನೆಣ್ಣನ್ನು ಕುಯ್ಕೊಂಡು ತೊಗೊಂಡು ಹೋಗೋಣ ಅಂತ ಬಂದೆ. ನೋಡಿ, ಮಾವಿನ ಹಣ್ಣು ಕೂಡ ಸ್ವಲ್ಪ ಹಣ್ಣಾಗಿದ್ದಾವೆ. ನಮ್ಮ ನಾದಿನಿಯವ್ರು ಕೊಟ್ಟು ಕಳಿಸಿದ್ರು, ಅದಕ್ಕೆ ಹುಲ್ಲಾಕಿ ಮರದಲ್ಲಿ ಹಾಕಿಟ್ಟಿದ್ದಾರೆ ಹಣ್ಣಾಗಲಿ ಅಂತ ಹೇಳಿ. ನಾನು ಸ್ವಲ್ಪ ಹಲಸಿನೆಣ್ಣು ಬಿಡಿಸ್ಕೊಂಡು ದೇವ್ರ ಪೂಜೆಗೆ ಪ್ರಸಾದ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿನ ಹಾಕಿದ್ದೀನಿ ಪೂಜೆಗೆ ಇಡೋದಕ್ಕೆ. ಪೂಜೆ ಕೂಡ ಎಲ್ಲ ಆಯಿತು. ಇದು ಧೂಪ ಹಚ್ಚೋದಕ್ಕೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ಕಾಶಿನಲ್ಲಿ ಹೋಗಿದ್ದಾಗ ತೊಗೊಂಡು ಬಂದಿದ್ದು. ಇದು 1 ವರ್ಷ ಆಯಿತು ಹೋಗಿ, 1 ಖಾಲಿಯಾಗಿದೆ. ನಾನು ಸ್ವಲ್ಪನೇ ಹಚ್ತಾ ಇರ್ತೀನಿ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ, ಗಂಧದ ಸ್ಮೆಲ್ಲು. ಈ ಥರ ಸ್ಮೆಲ್ಲಿನ ಸಿಗೋದೇ ಇಲ್ಲ ಅನಿಸುತ್ತೆ ಇಲ್ಲೆಲ್ಲೂ. ತುಂಬ ಚೆನ್ನಾಗಿದೆ. ಹಾಗಾದರೂ 6:15 ಆಗೇ ಹೋಯಿತು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಅದೆಷ್ಟು ಬೇರೆ ಟೈಮ್ ಆಗುತ್ತೋ ಗೊತ್ತೇ ಆಗೋದಿಲ್ಲ ಕೆಲಸ ಮಾಡಬೇಕಾದ್ರೆ. ಹಾಗೆಯೇ ಕಾಳುಗಳನ್ನ ಕೂಡ ನೆನೆ ಹಾಕಿದ್ದೀನಿ ಸಾಂಬಾರು ಮಾಡೋದಕ್ಕೆ. ದೋಸೆ ಹಿಟ್ಟು ಕೂಡ ಉಬ್ಬಿ ಬಂದಿದೆ ಚೆನ್ನಾಗಿ ದೋಸೆ ಇವತ್ತು. ಮತ್ತು ಕಡಲೆಬೇಳೆ ಹಾಕಿರಲಿಲ್ಲ, ಹಾಗಾಗಿ ರಾತ್ರಿ ಮಲಗಬೇಕಾದ್ರೆ ಕಡಲೆಬೇಳೆ ಮತ್ತು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ ದೋಸೆಗೆ ರುಬ್ಬಿ ಹಾಕೋಣ ಅಂತ ಹೇಳಿ. ಹಾಗೆ ಉಪ್ಪನ್ನು ಜಾಡಿಗಳನ್ನು ತೊಳೆದಿಟ್ಟಿದ್ದೆ, ಖಾಲಿಯಾಗಿತ್ತು, ಹಾಕೋಣ ಅಂತೇಳಿ ಅವನ್ನೆಲ್ಲ ಹಾಕ್ಕೊಂಡು ಹಾಗೆಯೇ ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನನಗೆ ಹಾಲು ಮತ್ತು ಮಕ್ಕಳಿಗೆ ಕಾಫಿ ಮಾಡೋಣ ಅಂತ ಹೇಳಿ. ಮಕ್ಕಳನ್ನು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ಸ್ನಾನ ಮಾಡೋದಕ್ಕೆ ಎಬ್ಬಿಸ್ಬೇಕಿತ್ತು. ಸ್ನಾನ ಮಾಡಿಕೊಂಡು ಎದ್ದೇಳ್ತೇನೆ, ಕಾಫಿ ಕಾಸಿಟ್ಟಿದ್ರೆ ಅದನ್ನು ಕಾಫಿ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರನ್ನ ಏಳ್ಸೋಣ ಅಂತ ಹೋಗಿದೆ, ಅಷ್ಟರಲ್ಲಿ ಹಾಲು ಫುಲ್ಲು ತುಂಬ ಉಕ್ಕಿ ಬರ್ತಾಯಿತ್ತು. ಚೆಲ್ಲೋಗಿಲ್ಲ ಹಾಲು. ಎಲ್ಲಿಗೆ ಹೋಗಿದೆ ಸಿಬಿ? ಏನು ಏನೈತೆ ಕೈಲಿ ತಿನ್ನೋಕ್ಕೆ? ಏನೂ ಇಲ್ಲ. ಹಾಲನ್ನು ಚೆನ್ನಾಗಿ
ಬಿಸಿ ಮಾಡಿದ್ದೀನಿ. ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ಬಿಸಿ ಮಾಡಿದ್ರೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬಿಸಿ ಮಾಡಿದ್ದೆ. ಹಾಗೆ ಅವ್ರಿಗೂ ಕೂಡ ಕಾಫಿ ಮಾಡಿ ಆಯಿತು. ನಾನಿಲ್ಲಿ ಇನ್ನು ದೋಸೆ ಒಂದೇ ಥರ ದೋಸೆ ಬೇಜಾರಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಕಡಲೆಬೇಳೆ ಮತ್ತು ಸಬ್ಬಕ್ಕಿ ರುಬ್ಬಿ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕ್ಯಾರೆಟನ್ನು ತುರಿದಾಕಿ ಉಪ್ಪು ಹಾಕಿದ್ದೀನಿ. ಸೋಡಾ ಕೂಡ ಏನೂ ಹಾಕಿಲ್ಲ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಸ್ಮೂತಾಗಿ. ಹಾಗೆ ಬಿಸಿನೀರು ಅಮ್ಮ ಅವರಿಗೆ ಎಲ್ಲ ಬಿಸಿನೀರು ಇಟ್ಕೊಟ್ಟೆ, ತೊಗೊಂಡೋದ್ರು. ಪೌಡ್ರು ಹಾಕಿ ಕುಡಿಯೋದಕ್ಕೆ. ನಮ್ಮ ಮನೆಯವ್ರು ಯಾವಾಗಾದ್ರೂ ಬಂದು ಕುಡೀಲಿ, ಮುಂಚೆಲೇ ಕಾಸಿಟ್ಟಿರ್ತೀನಲ್ಲ, ಮುಚ್ಚಿಟ್ಟಿರ್ತೀನಿ. ಹಾಗೆ ಬೀಟ್ರೋಟಿನ ಪಲ್ಯ ಮಾಡಿದ್ದೀನಿ ದೋಸೆಗೆ. ಹಾಗೆ ಸ್ವಲ್ಪ ಸಾಂಬಾರು ಕೂಡ ಇತ್ತು, ಹೀರೆಕಾಯಿ ಸಾಂಬಾರು. ಬೇಳೆ ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ, ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಪಲ್ಯ ಮಾಡ್ತಾಯಿದ್ದೆ. ಮಗಳದು ಕೂಡ ಸ್ನಾನ ಮಾಡಿ ಆಯಿತು. ತಲೆನ ಬಿಸಿಲಲ್ಲಿ ಒಣಗಿಸ್ಕೋಗು ಅಂತ ಕಳಿಸಿದ್ದೆ. ಆ ತಲೆ ಕೂದಲನ್ನ ಆರಿಸ್ಕೊಳೋದಕ್ಕೆ ಬಿಸಿಲು ಕೂಡ ಚೆನ್ನಾಗಿ ಹತ್ತಿತ್ತು. ಮಾರ್ನಿಂಗ್ ಬಿಸಿಲಲ್ಲಿ ಚೆನ್ನಾಗಿರುತ್ತೆ ತಲೆ ಆರಿಸ್ಕೊಳೋದಕ್ಕೆ. ಹಾಗೆ ತಿಂಡಿ ಕೂಡ ರೆಡಿ ಆಯಿತು. 7:35 ಆಗಿದೆ. ತಿಂಡಿ ತಿಂತಾಯಿದ್ದಾರೆ. ಅವ್ರಿಗೆ ಬಾಕ್ಸಿಗೆ ಇವತ್ತು ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಮಗ ಏನು ಸ್ನ್ಯಾಕ್ಸ್ ತಗೊಂಡೋಗೋದಿಲ್ಲ, ಮಗಳು ಸ್ನ್ಯಾಕ್ಸ್ ಬೇಕು ಅಂತಾಳೆ. ಹಾಗಾಗಿ ನೇರಳೆ ಹಣ್ಣನ್ನು ಕಿತ್ಕೊಂಡು ಬಂದಿದ್ದರು ಅವರೇ, ಇಲ್ಲೇ ನಾಟಿ ನೇರಳೆ ಹಣ್ಣು. ಅದನ್ನೇ ಸ್ನ್ಯಾಕ್ಸಿಗೆ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಬಾಕ್ಸಿಗೆ ಹಾಕಿದ್ದೀನಿ ಸ್ನ್ಯಾಕ್ಸಿಗೆ ತಿನ್ನೋದಕ್ಕೆ. ಅವ್ರಿಗೂ ಕೂಡ ಬಾಕ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ದೋಸೆ ಬಾಕ್ಸಿಗೆ ಹಾಕಿ ಆಯಿತು. ಅಮ್ಮ ಗಂಜಿ ಬೇಕು ಅಂತ ಇದ್ದರು, ರಾಗಿ ಗಂಜಿ. ಹಾಗಾಗಿ ದೋಸೆ ಬೇಡ ಅಂತ ಹೇಳಿದ್ರು. ಅವರಿಗೆ ಗಂಜಿ ಮಾಡ್ತಾಯಿದ್ದೀನಿ. ಗಂಜಿನ ರಾಗಿ ಗಂಜಿ ಇದು. ನಾನು ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ, ಹಸಿಟ್ಟನ್ನು ಕಲಸಿ ಆಮೇಲೆ ಹಾಕಿ ಗಂಜಿ ಮಾಡ್ತೀನಿ ನಾನು. ಪಾತ್ರೆ ಇನ್ನೊಂದು ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಟ್ಲಲ್ಲೇ ಕಲಸಿದ್ನಲ್ಲ, ಅದರನ್ನೇ ಮಳ್ಳು ಹಾಕ್ತಾಯಿದ್ದೀನಿ. ಪಾತ್ರೆಗಳಂತೂ ತುಂಬ ಆಗ್ತವೆ ಬಿಡಿ. ತಿಂಡಿ ಅಡುಗೆ ಪಾತ್ರೆಗಳು ಕೂಡ ಜಾಸ್ತಿನೇ ಆಗ್ತವೆ. ಹಾಗೆಯೇ ಗಂಜಿ ಮಾಡಾದಮೇಲೆ ಮಗಳಿಗೂ ಬ್ಯಾಗ್ನ ಕೊಟ್ಟು ಬಂದೆ. ವ್ಯಾನ್ ಹತ್ರ ಹೋಗೋದಕ್ಕೆ ಕೊಟ್ಟು ಬಂದು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ತರಕಾರಿ ಮೂಲಂಗಿ ಮತ್ತು ಬದನೆಕಾಯಿ, ಹುರುಳಿಕಾಯಿ, ಗೆಡ್ಡೆಕೋಸು, ಆಲೂಗೆಡ್ಡೆ ಮತ್ತು ತರಕಾರಿ ಎಲ್ಲ ಹಾಕಿದ್ದೀನಿ. ಸೀಮೆ ಬದನೆಕಾಯಿ ಕೂಡ ಹಾಕಿದ್ದೀನಿ. ಹಾಗೆ ಕಾಳುಗಳ್ನು ಕೂಡ ಎಲ್ಲ ಥರದ್ದು ನೆನೆಸಿಟ್ಟಿದ್ದೆ. ಇದರಲ್ಲಿ ತೊಗರಿ ಕಾಳು ಮತ್ತು ಕಡಲೆಬೀಜ, ಹುರುಳಿಕಾಳು, ಹೆಸರು ಕಾಳು ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಕಾಳು ಜಾಸ್ತಿ ಅನ್ನಿಸ್ತು. ನೆನ್ಮೇಲೆ ಜಾಸ್ತಿ ಆಗುತ್ತಲ್ಲ ಕಾಳು, ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇತ್ತು. ಹಾಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇನ್ನೊಂದು ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೊಂದು ದಿವಸ ಸಾಂಬಾರಿಗೆ ಹಾಕ್ಬೋದು ಅಂತ ಹೇಳಿ. ಹಾಗೆ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕಿರಲಿಲ್ಲ, ಒಂದು ಈರುಳ್ಳಿ ಹಾಗೆ ಟೊಮೊಟೊನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ವಿಷಲ್ ಕೂಗೋ ಅಷ್ಟರಲ್ಲಿ ನಾನು ಮಾರ್ನಿಂಗು ಹಾಲು ಕಾಸಿಟ್ಟಿದ್ದೆನಲ್ಲ, ಕುಡ್ದಿರಲಿಲ್ಲ. ಅದು ವಿಷಲ್ ಆಗೋ ಅಷ್ಟೊತ್ತಿಗೆ ಹಾಲು ಸ್ವಲ್ಪ ತಣ್ಣಗಾಗಿತ್ತು. ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹಾಲನ್ನು ಕುಡಿತಾ ಇದ್ದೀನಿ. ಅವ್ರು ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಹಾಲು ಕುಡ್ದಾಯಿತು. ನೋಡಿ, ಸಾಂಬಾರಿಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ದೀನಿ. ಹಾಗೆಯೇ ಟೊಮೊಟೊನು ಕೂಡ ಸ್ಮ್ಯಾಶ್ ಮಾಡಿ ಹಾಕ್ತೀನಿ. ರುಬ್ಬೋದಿಲ್ಲ, ಚೆನ್ನಾಗಿ ಬೆಂದಿದೆಯಲ್ಲ, ಹಾಗಾಗಿ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ. ಅದನ್ನು ಸ್ಮ್ಯಾಶ್ ಮಾಡಿ ಹಾಕಿ ನಂತರ ಆಮೇಲೆ ಖಾರ ಸಾಂಬಾರು ಹಾಕ್ತೀನಿ ಇದಕ್ಕೆ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಕಾಳೆಲ್ಲ ಹುರುಳಿಕಾಳು ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಬೆಂದರೆ ಸಾಂಬಾರು ಕೂಡ ತುಂಬ ಚೆನ್ನಾಗಾಗುತ್ತೆ ಕಾಳಿಂದು. ಇದಕ್ಕೆ ನಾನು ಸ್ವಲ್ಪ ಕಾಯಿ ಹಾಕ್ಕೊಂಡು ಧನಿಯಾ ಪೌಡ್ರು ಮತ್ತು ಅಚ್ಚ ಖಾರದ ಪುಡಿನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಸಾಂಬಾರು ಮಾಡೋದಕ್ಕೆ ಹಾಕೀನಿ. ಹಾಗೆ ಸ್ವಲ್ಪ ಅದನ್ನು ತೊಳೆದು ಹಾಕೀನಿ. ನನಗೆ ಇಷ್ಟ ಆದರೆ ಸಾಕು. ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು. ಅದನ್ನು ಒಲೆ ಮೇಲೆ ಇಟ್ಟಿದ್ದೆ.
ಒಲೆಯಲ್ಲಿ ಮುದ್ದೆನ ಒಲೆಯಲ್ಲೇ ಮಾಡೋದು. ಸಾಂಬಾರು ಕೂಡ ಗ್ಯಾಸಿನ ಮೇಲೆ ಒಗ್ಗರಣೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೆ. ಸಾರು ಕೂಡ ಆಗಿದೆ, ಮುದ್ದೆ ಕೂಡ ಆಗಿದೆ. ಇವತ್ತು 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ, ಅಡುಗೆ ಮಾಡಿಕೊಂಡೆ, ಪಾತ್ರೆಗಳನ್ನೂ ಎಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡೆ. ಅಡುಗೆನೂ ಆಯಿತು, ತಿಂಡಿದು ಎಲ್ಲದೂ ಕೂಡ ಆಯಿತು. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಇದೇನೆ, ರಾಗಿ ಗಂಜಿ, ದೋಸೆ, ಮಾವಿನ ಹಣ್ಣು, ಹಲಸಿನ ಹಣ್ಣು. ಹಾಗೆಯೇ ಮೀಶೋದಲ್ಲಿ ರಿಬ್ಬನ್ಗಳನ್ನ ಬುಕ್ ಮಾಡಿದ್ದೆ. ಚೆನ್ನಾಗಿ ಬಂದಿದ್ದಾವೆ ರಿಬ್ಬನ್ಗಳು. 12 ಬಂದಿದೆ. 116 ರೂಪಾಯಿ ಏನೋ ಆಗಿತ್ತು ರಿಬ್ಬನ್ನೆಲ್ಲ ತೊಗೊಂಡಿದ್ದೀನಿ. ಹಾಗೆ ನೇರಳೆಹಣ್ಣು ಕೂಡ ಮಕ್ಕಳು ತೊಗೊಂಡು ಬಂದಿದ್ದರು, ಇಲ್ಲೇ ಕಿತ್ಕೊಂಡು ಬಂದಿದ್ದರು. ನಾಟಿ ನೇರಳೆ ಹಣ್ಣಿದು. ಇವತ್ತು ಏನು ಕೆಲಸ ಆಯಿತು ಗೊತ್ತಾ, ಮಳೆನೂ ಕೂಡ ತುಂಬಾ ಜಾಸ್ತಿ ಬಂತು. ಮಳೆನೂ ಕೂಡ ಹಾಗೆಯೇ ನಾವು ಮಳೆ ಬರ್ತಿದ್ದರಿಂದ ಗಾಳಿ ಎಲ್ಲ ಜಾಸ್ತಿನೇ ಇತ್ತು, ಒಳಗಡೆನೇ ಇದ್ವು. ಮೊದಲು ಇದ್ದಿದ್ದ ಮನೆ ಅವತ್ತು ಕರೆಂಟು ಕೂಡ ಇರಲಿಲ್ಲ. ಹಾಗೆಯೇ ನೀರೆಲ್ಲ ಒಳಗಡೆ ಬಂದುಬಿಟ್ಟಿದೆ, ಮಳೆ ನೀರು ಎಲ್ಲ ನಿಂತುಬಿಟ್ಟಿತ್ತು. ನೀರು ರೇಷನ್ ಎಲ್ಲ ನಾವು ಇಲ್ಲೇ ಇಟ್ಕೊಂಡಿರೋದು, ಅಕ್ಕಿ, ರಾಗಿ ಮತ್ತು ರಾಗಿ ಹಿಟ್ಟು ಎಲ್ಲ ಇಲ್ಲೇ ಇದೆ. ಆ ಕೆಳಗಡೆ ಇಟ್ಟಿದ್ದೆಲ್ಲ ನೆಂದೋಗ್ಬಿಟ್ಟಿತ್ತು. ನೀರು ಒಳಗಡೆ ಬಂದು ಮಕ್ಕಳೆಲ್ಲ ಆಚೆ ಹಾಕಿದ್ರು. ಅಲ್ಲಿ ನೀರು ಹೋಗೋ ಜಾಗಕ್ಕೆ ಕಲ್ಲುಗಳು ಬಂದು ನೀರು ಹೋಗ್ತಾನೇ ಇರಲಿಲ್ಲ. ಹಾಗಾಗಿ ಒಳಗಡೆ ಬಂದಿದೆ ನೀರೆಲ್ಲ. ಮಕ್ಕಳು, ನಾವು, ನಮ್ಮನೆಯವರು ಎಲ್ಲರೂ ನೀರನ್ನು ಎತ್ತು ನಾನಂತೂ ಫುಲ್ ನೆಂದೋದೆ ಆ ಕಲ್ಲುಗಳನ್ನ ತೆಗಿಯೋಕೆ ಹೋಗಿ. ಆ ಟೈಮಲ್ಲಿ ಅಂದರೆ ಕೊಡೆನೂ ಕೂಡ ಕೈಗೆ ಸಿಗೋದಿಲ್ಲ, ಹಾಗೆಯೇ ನೆಂದೋಗಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು. ಆವಾಗಿನ್ನೂ ಊಟಕ್ಕೆ ಕೂತಿದ್ದು ಅರ್ಧ ಆಗಿತ್ತು. ಊಟ ಮಾಡಿ ನಾವು ನಮ್ಮನೆಯವರು ಊಟ ಮಾಡ್ತಾಯಿದ್ದು ಬಿಟ್ಟು ಹೋಗಿ ಸರಿಯಾಗಿ ಊಟನೂ ಮಾಡಲಿಲ್ಲ. ಆಮೇಲೆ ಬಂದು ಊಟ ಮಾಡೋದು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.